ಹಾಯ್ ಗುಡ್ ಮಾರ್ನಿಂಗ್ ಮಕ್ಕಳೇ, ನಾನು ನಿಮ್ಮ ಶಿಕ್ಷಕ ಯಶಪ್ ಮುರುಗಣ್ಣವರ್. ಇಂದು ನಾವು 6ನೇ ತರಗತಿಗೆ ಸಂಬಂಧಿಸಿದಂತೆ ಕನ್ನಡ ವಿಷಯದ ಮೊದಲನೆಯ ಪಾಠ ದೊಡ್ಡವರ ದಾರಿ. ಈ ಒಂದು ಪಾಠವನ್ನು ಬರೆದವರು ಬೇಗೋ ರಮೇಶ್. ಪ್ರವೇಶ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ, ಖಂಡಿತವಾಗಿಯೂ ನಡೆಯುತ್ತವೆ. ಅವುಗಳ ಫಲ ಒಮ್ಮೆ ಸಿಹಿ ಮತ್ತೊಮ್ಮೆ ಕಹಿ. ಅಂದರೆ ಕೆಲವೊಂದು ಸಾರಿ ನಮ್ಮ ಪರವಾಗಿರ್ತದೆ, ಕೆಲವೊಂದು ಸಾರಿ ಇರುವುದಿಲ್ಲ. ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ, ಜೀವನ ಪಾಠಗಳನ್ನು ಕಲಿಸಿದ್ದೀವೆ. ಅಂದರೆ ಜೀವನಕ್ಕೆ ಬೇಕಾದಂಥ ಪಾಠಗಳನ್ನು ಆ ಘಟನೆಗಳು ಕಲಿಸ್ತಾವೆ. ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ, ತಪ್ಪುಗಳನ್ನು ತಿದ್ದಿಕೊಳ್ಳುವರು. ದಾರ್ಶನಿಕ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ. ಅಂಥವರ ಜೀವನದಲ್ಲಿನ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ಮಹಾನ್ ವ್ಯಕ್ತಿಗಳ ಜೀವನದಲ್ಲಿಯೂ ಸಹ ಹಲವಾರು ಘಟನೆಗಳು ನಡೆದಿರ್ತಾವೆ. ಆ ಘಟನೆಗಳನ್ನು ನಾವು ಮೆಲುಕು ಹಾಕಲಾಗಿ ನೋಡಲಾಗಿ ಆ ಘಟನೆಗಳಿಂದ ನಾವೇನಂತಂದ್ರೆ ನಮ್ಮ ಜೀವನದಾಗ ಬದಲಾವಣೆಗಳನ್ನು ಕಂಡ್ಕೋಬೇಕಾಗಿದೆ. ಈ ಒಂದು ಪಾಠದಲ್ಲಿ ಮೊದಲಿಗೆ ಬರುವವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು, ನಮ್ಮ ದೇಶದ ಪ್ರಥಮ ಪ್ರೆಸಿಡೆಂಟ್ ಆಗಿದ್ದರು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು, ಸರಳ ಜೀವನ ನಡೆಸಿದವರು. ಬಹಳ ಅತ್ಯುತ್ತಮವಾದಂಥ ಸ್ಥಾನ, ಅತ್ಯುನ್ನತ ಸ್ಥಾನ, ದೇಶದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸ್ಥಾನ. ಅಂಥ ಒಂದು ಸ್ಥಾನದಲ್ಲಿದ್ದರೂ ಬಹಳ ಸರಳವಾದಂಥ ಜೀವನವನ್ನು ನಡೆಸ್ಕೊಂಡು ಹೋಗಿರ್ತಾರೆ. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಸೀತೆಯ ತಂದೆ ಜನಕ ಮಹಾರಾಜ ಯಾವ ಥರನಾಗಿ ಋಷಿಯ ಥರನಾಗಿ ಜೀವನ ನಡೆಸಿರಲ್ಲ, ಹಾಗೆ ಇವ್ರಿಗೆ ಎಷ್ಟೇ ಕೋಪ ಬಂದರೂ ಅದನ್ನು ಸಹಿಸ್ಕೋತಿದ್ರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವ ನೀಡುತ್ತಿದ್ದರು. ನೋಡಿ ಮಕ್ಕಳೇ, ರಾಜೇಂದ್ರ ಪ್ರಸಾದರು ಜೀವನದಲ್ಲಿ ನಾವು ಶಿಸ್ತಿನಿಂದ ಇರಬೇಕು, ಸಂಯಮದಿಂದ ಇರಬೇಕು, ಮತ್ತು ನಮಗೆ ಟೈಮ್ ಸೆನ್ಸ್ ಅಂದರೆ ಸಮಯ ಪಾಲನೆ ಇರಬೇಕಂತ ಹೇಳ್ತಿದ್ರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚಿಲ್ಲಾಪಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಒಂದು ದಿನ ಪ್ರಸಾದರು ಏನು ಮಾಡ್ತಾರಂದ್ರೆ, ತಮ್ಮ ಕಚೇರಿಯ ಕೆಲಸ ಕಾರ್ಯಗಳನ್ನು ಮುಗಿಸಿ ಬಂದಾಗ ಅವರಲ್ಲಿ ಹಲವಾರು ಪುಸ್ತಕಗಳು ಇರ್ತಾವೆ. ಅದರಲ್ಲಿ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಹಾಳೆಗಳು ಅಲ್ಲಲ್ಲಿ ಹರಿದು ಚಿಲ್ಲಾಪಿಲ್ಲಿ ಹಾಕಿ ಬಿದ್ದಿರ್ತಾವೆ. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು, ಮೊಮ್ಮಕ್ಕಳು ಇರ್ತಾವರು. ಆ ಮೊಮ್ಮಕ್ಕಳು ಇದನ್ನು ಮಾಡಿದಾರಂತೇಕ್ಯಾರ ಅವರು ತಕ್ಷಣ ತಿಳ್ಕೊಂಬಿಡ್ತಾರೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹೂಡಿದರು. ಮಕ್ಕಳಿಗೆ ತಪ್ಪಿನ ಅರಿವಾಗಬೇಕು, ಆದರೆ ನಾ ತಪ್ಪು ಮಾಡಿನಂತೇಕ್ಯಾರ ಅಪರಾಧಿ ಮನೋಭಾವ ಅವ್ರಿಗೆ ಕಾಡಬಾರ್ದಂಥೇಳಿ ಅವರು ಒಂದು ಐಡಿಯಾ ಮಾಡ್ತಾರೆ. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಕೈಕಾಲು ಮುಖ ತೊಳ್ಕೊಂಡು ತಮ್ಮ ರೂಮಿಗೆ ಬರ್ತಾರೋ, ಅಲ್ಲಿ ಬಿದ್ದಿರ್ತಕ್ಕಂಥ ಪುಸ್ತಕದ ಪುಟಗಳನ್ನು ಆರಿಸಿ ಟೇಬಲ್ ಮೇಲೆ ಇಡ್ತಾರೆ. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ಓ ಮೊಮ್ಮಕ್ಕಳೇ ಬನ್ನಿ ಅಂತ ಕರೀತಾರೆ. ಕರೆದಾಗ ಮಕ್ಕಳೆಲ್ಲ ಖುಷಿಯಿಂದ ಓಡಿ ಬಂದುಬಿಡ್ತಾರೆ ತಾತನ ಕಡೆ. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಓ ಮಕ್ಕಳೇ ನೋಡಿ, ಎಷ್ಟೊಂದು ಹಾಳೆಗಳು ಹರಿದು ಬಿದ್ದಾವೆ ನೋಡ್ರಿ ಇಲ್ಲಿ. ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರು ಎಷ್ಟೆಷ್ಟು ಪುಸ್ತಕಗಳನ್ನು ಅಂದರೆ ಪುಸ್ತಕದ ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ನೋಡಿ, ನೀವೆಲ್ಲ ಪುಸ್ತಕದಲ್ಲಿರ್ತಕ್ಕಂಥ ಪುಟಗಳನ್ನು ಹರಿದಿರಲ್ಲ, ನೀವು ಎಷ್ಟೆಷ್ಟು ಪುಟ ಹರಿದಿರಿ ಹೇಳ್ರಿ, ನಿಮಗೆ ಅಷ್ಟಷ್ಟ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಇದಾಗಬಹುದಾ ಅಂತ ಕೇಳ್ತಾರೆ ಅವರು. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು.
ಮಕ್ಕಳು ಒಬ್ರಿಗೊಬ್ರು ಮುಖ ನೋಡ್ಕೋತಾರು ಆ್ಯಂಡ್ ದುಡ್ಡು ಸಿಗ್ತೈತೆ ಅಂತ ಅಂದ್ಕೊಂಡು ತಾವು ಎಷ್ಟೆಷ್ಟು ಪುಟಗಳನ್ನು ಹರಿದೀವಿ ಅಂತ ಹೇಳ್ತಾರೆ. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಒಬ್ರು 10 ಅಂತಾರು, 10 ರೂಪಾಯಿ ಕೊಡ್ತಾರೋ, ಒಬ್ರು 20 ಅಂತಾರು, 20 ರೂಪಾಯಿ ಕೊಡ್ತಾರೋ. ಹುಡುಗರಿಗೆ ಖುಷಿಯೋ ಖುಷಿ, ದುಡ್ಡು ಅಂದರೆ ಹಾಗೆ ಅದು. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮಗೆ ಜ್ಞಾನವನ್ನು ಒದಗಿಸ್ತಕ್ಕಂಥ ಭಂಡಾರ, ಖನಿಜಗಳು, ಖಜಾನೆ ಅಂದಂಗೆ. ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಪುಸ್ತಕಗಳಿಂದ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೋದು, ತಿಳುವಳಿಕೆಯನ್ನು ಹೆಚ್ಚಿಸ್ಕೋಬೇಕು. ಸೊ ಅದಕ್ಕಾಗಿ ಮಕ್ಕಳಿಗೆ ನೀವು ಪುಟಗಳನ್ನು ಹರಿಬಾರ್ದಂತ ರಾಜೇಂದ್ರ ಪ್ರಸಾದರು ಹೇಳ್ತಾರೆ. ನಿಮಗೆ ಅರ್ಥ ಆಯಿತಾ ಅಂತ ಅವರನ್ನು ಪ್ರಶ್ನಿಸುತ್ತಾರೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಆಯಿತು ತಾತ, ನಮ್ಮದು ತಪ್ಪಾಯಿತು, ನಾವು ಪುಸ್ತಕದ ಪುಟಗಳನ್ನು ಇನ್ನು ನಮ್ಮ ಜೀವನದಾಗ ಎಂದಿಗೂ ಹರಿಯುವುದಿಲ್ಲ ಅಂತ ಮಕ್ಕಳು ಆಣೆ ಮಾಡ್ತಾರೆ. ಅದರ ಜೊತೆಗೆ ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ. ಕೋಪ, ಅಸಹನೆ, ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೆ ಅದು. ತುಂಬ ಜ್ಞಾನಿಗಳು, ತಿಳಿದವರು, ಪ್ರಭಾವಶಾಲಿಗಳು, ಅವರು ಎಂದಿಗೂ ಏನಂದರೆ ಕೋಪ, ಅಸಹನೆ ಇರುವುದೇ ಇಲ್ಲ. ತಾಳ್ಮೆಯನ್ನು ಅವರು ಹೊಂದಿರ್ತಾರೆ. ಸೊ ಇದೇ ಕಾರಣಕ್ಕೆ ಏನಂತಂದ್ರೆ ಅವರು ಯಾವಾಗಲೂ ಏನಂತಂದ್ರೆ ಪ್ರಗತಿ ಆಗ್ತಿರ್ತಾರೆ, ಡೆವಲಪ್ಮೆಂಟ್ ಆಗ್ತಿರ್ತಾರೆ. ಇನ್ನು ಈ ಪಾಠದಲ್ಲಿರ್ತಕ್ಕಂಥ ಎರಡನೆಯ ಮಹಾನ್ ವ್ಯಕ್ತಿ ಎಂದರೆ ಡಾಕ್ಟರ್ ಜಾಕೀರ್ ಹುಸೇನ್. ಡಾಕ್ಟರ್ ಜಾಕೀರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ತುಂಬ ದೊಡ್ಡ ಜ್ಞಾನಿಗಳು ಇವರು. ಇವರು ಭಾರತೀಯ ಶಿಕ್ಷಣ ಕುರಿತಂತೆ ಮತ್ತು ಸುಧಾರಣೆ ಕುರಿತಂತೆ ಪುಸ್ತಕಗಳನ್ನು ಬರೆದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಈ ಕೆಂಪು ಮೋತಿಯ ಕಪ್ಪಿಗಳು ಅಂದರೆ ಬ್ರಿಟಿಷರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಬಿಹಾರದ ರಾಜ್ಯಪಾಲರಾಗಿದ್ದರು. ನಂತರದಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು ಮತ್ತು ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೆಲಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಅಲಿಗಢ ಅಂತಕ್ಕಂಥ ನಗರದಲ್ಲಿ ಈ ಮುಸ್ಲಿಂ ವಿಶ್ವವಿದ್ಯಾಲಯದ ಒಂದು ಕುಲಪತಿಗಳು ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಶಿಕ್ಷಣದಲ್ಲಿ ಒಂದು ಒಳ್ಳೆಯ ಕೃಷಿಯನ್ನು ಮಾಡಿದಂಥವರು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ಅಂತಕ್ಕಂಥ ಒಂದು ಯೂನಿವರ್ಸಿಟಿ, ಇದು ಶಿಕ್ಷಣಕ್ಕೆ ಹೆಸರಾದಂಥ ಒಂದು ಸಂಸ್ಥೆ. ಅದರ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ. ಅವರ ಜೀವನದ ಅತಿ ಹೆಚ್ಚು ಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿ ಕಳೀತಾರೆ. ಅಲ್ಲಿ ಒಂದು ಘಟನೆ ಆಗಿ ಹೋಯಿತು, ಅದು ತುಂಬ ರೋಚಕವಾಗಿತ್ತಂತ. ಆ ಘಟನೆ ಏನು ಎಂಬುದನ್ನು ನೋಡೋಣ. ಡಾಕ್ಟರ್ ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಇವ್ರಿಗೆ ಯಾವಾಗಲೂ ಏನಂದ್ರೆ ಡಿಸಿಪ್ಲಿನ ಮತ್ತು ಕ್ಲೀನ್ನೆಸ್ ಅಂದರೆ ತುಂಬ ಗೌರವ ಮತ್ತು ಅದರ ಜೊತೆಗೆ ಪ್ರೀತಿ ಮತ್ತು ಮಹತ್ವವನ್ನು ಕೊಡ್ತಿದ್ರು ಅವರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು. ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಯನ್ನು ಧರಿಸಿ ಕಾಲೇಜಿಗೆ ಬರಬೇಕು. ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ನೋಡಿ ಮಕ್ಕಳೇ, ಶುಚಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕೋರಿ, ಅದರ ಜೊತೆಗೆ ಕಾಲುಗಳಿಗೆ ಬೂಟನ್ನು ಹಾಕೋರಿ, ಅವುಗಳು ಯಾವಾಗಲೂ ಪಾಲಿಸಾಗಿ ಇರಲಿ ಅಂತ ಹೇಳ್ತಿದ್ರು. ಆದರೆ ಮಕ್ಕಳು ಇದನ್ನೇನಂತಂದ್ರೆ ಪಾಲಿಸ್ತಿರ್ಕಿಲ್ಲ. ಸೊ ಅವಾಗ ಗುರುಗಳಿಗೆ ಹೆಂಗೆ ಅನ್ನಿಸ್ತಿತ್ತಂದ್ರೆ ಇದು ಶಿಸ್ತಿಗೆ ಭಂಗ ಆಕತ್ಲ ಅಂತ ಅನ್ಕೋತಿದ್ರು. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಮಕ್ಕಳಿಗೆಲ್ಲ ಏನಂತಂದ್ರೆ ತಿಳುವಳಿಕೆಯನ್ನು ಮೂಡಿಸ್ಬೇಕಂತೇಳಿ ಅವರ ಒಂದು ಉಪಾಯವನ್ನು ಮಾಡ್ತಾರೆ.
ಒಂದು ದಿನ ವಿಶ್ವವಿದ್ಯಾಲಯದ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಒಂದಿನ ಏನು ಮಾಡ್ತಾರಂದ್ರೆ, ಜಾಕೀರ್ ಹುಸೇನ್ ಸರು ಬೂಟ್ ಪಾಲಿಷ್ ಮಾಡುವನ ಒಂದು ವೇಷದಲ್ಲಿ ಹಾಕ್ಕೊಂಡ್ಕ್ಯಾರ ವಿಶ್ವವಿದ್ಯಾಲಯದ ಮುಂದೆ ಕೂತ್ಕೋತಾರವ್ರು. ಕುಲಪತಿಗಳು ಕೈಯಲ್ಲಿ ಪಾಲಿಷ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಗುರುಗಳು ಏನಂತಂದ್ರೆ ಪಾಲಿಷ್ ಡಬ್ಬಿ ಬ್ರಷ್ ಹಿಡ್ಕೊಂಡು ಕುಂತಿದ್ದನ್ನು ನೋಡ್ಕ್ಯಾರ ಮಕ್ಕಳಿಗೆ ತಮಗೆ ಶೇಮ್ ಆಗ್ತದೆ. ಒಂದಿಬ್ಬರು ಪಾಲಿಷ್ ಹಾಕಿಸಿಕೊಂಡು ಆಗಿತ್ತು. ತುಂಬ ನೋಡ್ರಿ ಎಂಥ ಘಟನೆ ಇದು. ಗುರುಗಳ ಕೈಯಾಗಿಂದ ಏನಂತಂದ್ರೆ ಒಂದಿಬ್ಬರು ಪಾಲಿಷ್ ಹಾಕಿಸ್ಕೊಂಡು ಬಿಟ್ಟಿರ್ತಾರೆ. ಗುರು ಅಂದರೆ ದೇವರ ಸಮಾನ. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಧರಿಸಿಕೊಂಡು ಬೂಟುಗಳಿಗೆ ಪಾಲಿಷ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಸೊ ಯಾವಾಗ ಗುರುಗಳು ಒಂದಿಬ್ಬರಿಗೆ ಬೂಟ್ ಪಾಲಿಷ್ ಹಾಕಿರಲ್ಲ, ಮಕ್ಕಳಿಗೆ ಏನಂತಂದ್ರೆ ತಮ್ಮಷ್ಟಕ್ಕೆ ತಮಗೆ ನಾಚಿಕೆ ಆಗ್ತದೆ. ಆ್ಯಂಡ್ ಅದರ ಜೊತೆಗೆ ಅವ್ರಿಗೆ ಪಾಪ ಪ್ರಜ್ಞೆ ಮೂಡ್ತದೆ. ಸೊ ನೆಕ್ಸ್ಟ್ ಡೇದಿಂದ ಅವರು ಶುಚಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸೋದ್ರ ಜೊತೆಗೆ ಪಾಲಿಷ್ ಮಾಡಿರ್ತಕ್ಕಂಥ ಬೂಟುಗಳನ್ನು ಹಾಕಿಕೊಂಡು ಬರ್ತಾರೆ. ಅದರ ಜೊತೆಗೆ ಏನಂದ್ರೆ ಅವರು ತಮ್ಮ ಬಾಳಿನಲ್ಲಿ ಶಿಸ್ತನ್ನು ಬೆಳೆಸ್ಕೊಳ್ತಾರೆ. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು. ನೋಡಿ, ನಿಮ್ಮ ಜೀವನದಲ್ಲಿ ನೀವು ಶಿಸ್ತನ್ನು ಮೂಡಿಸ್ಕೋರಿ ಅಂತಿಗಾರ ಗುರುಗಳು ಯಾವಾಗಲೂ ಮಕ್ಕಳಿಗೆ ಏನಂತಂದ್ರೆ ಹೇಳ್ತಿದ್ರು. ಥ್ಯಾಂಕ್ ಯು ಮಕ್ಕಳೇ. ನಿಮ್ಗೆಲ್ರಿಗೂ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ.